ಹಾಯ್, ಗುಡ್ ಈವ್ನಿಂಗ್. ಇವತ್ತು ನಮಗೇನೋ ನ್ಯೂಟ್ರಿಷನ್ ತೊಗೊಂಡು ಚೆನ್ನಾಗಾಗೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಆದರೆ ನಮ್ಮ ಫ್ಯೂಚರ್ ಜನ್ರೇಷನ್, ನಮ್ಮ ಮಕ್ಕಳು, ಅವರ ಭವಿಷ್ಯತ್ತಿಗೆ ಏನಾದರೂ ಒಂದು ಒಳ್ಳೇದು ಬೇಕಲ್ವಾ? ಬರೀ ದುಡ್ಡು ಆಸ್ತಿ ಮಾಡೋದು ಮಾತ್ರ ಅಲ್ಲ, ಅವ್ರಿಗೆ ಒಳ್ಳೆಯ ಆರೋಗ್ಯನೂ ಕೊಡಬೇಕು. ಆ ಆರೋಗ್ಯದಲ್ಲಿ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಒಂದು ನ್ಯೂಟ್ರಿಷನ್, ಪೌಷ್ಟಿಕಾಂಶಯುಕ್ತ ಆಹಾರ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಬೇಕಾಗುವಷ್ಟು ಅಲ್ಲಲ್ಲ ಸಾಕಾಗುವಷ್ಟು ಕೂಡ ನಮ್ಮ ಊಟದಲ್ಲಿ ಬಹಳ ಕೊರತೆ ಆಗೋಗಿದೆ. ಅದಕ್ಕೋಸ್ಕರನೇ ಸಾಕಷ್ಟು ಜನ ಮಕ್ಕಳಿಗೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಷ್ಟು ದಮ್ಮು ಇವಾಗ ಅವ್ರಿಗೆ ಇರೋದಿಲ್ಲ. ತುಂಬ ಸುಸ್ತು ಪಡ್ತಾರೆ, ಆಯಾಸ ಪಡ್ತಾರೆ, ಅಷ್ಟೊಂದು ಎನರ್ಜೆಟಿಕ್ ಆಗಿರೋದಿಲ್ಲ, ಅಷ್ಟೊಂದು ಒಳ್ಳೆ ಊಟನೂ ಮಾಡೋದಿಲ್ಲ, ಒಳ್ಳೆ ನಿದ್ರೆನೂ ಮಾಡೋದಿಲ್ಲ, ಸ್ಟ್ರೆಸ್. ಇನ್ನು ಎಷ್ಟೋ ಮಕ್ಕಳಿಗೆ ಬಹಳ ಫಾಸ್ಟಾಗಿ ಕನ್ನಡಕ ಬರ್ತಿದೆ, ಬಹಳ ಫಾಸ್ಟಾಗಿ ಲೇಝಿ ಆಗ್ತಿದ್ದಾರೆ. ಎಲ್ಲದಕ್ಕೂ ಸೈಕಲು ಇಲ್ಲ, ಇವಾಗ ಎಲೆಕ್ಟ್ರಿಕಲ್ ವೆಹಿಕಲ್, ಬೈಕ್, ಸ್ಕೂಟ್ರು ಇದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿದ್ದಾರೆ. ಮತ್ತು ಕೆಲವು ಮಕ್ಕಳು ಅಷ್ಟೊಂದು ಚುರುಕು ಇರೋದಿಲ್ಲ, ಬಿಕಾಸ್ ಆಫ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಹೀಗೆ ಸಾಕಷ್ಟು ಇದೆ, ಅದರಲ್ಲಿ ಆಯಾಮಗಳಿದೆ. ಅದು ಒಂದು ಎರಡು ಅಂತ ಹೇಳೋಕ್ಕೆ ಆಗಲ್ಲ ಮಕ್ಕಳಲ್ಲಿ, ಯಾಕಂದ್ರೆ ತುಂಬ ಇರುತ್ತೆ. ಯಾಕಂದರೆ ಪ್ರಕೃತಿಗೆ ಜಾಸ್ತಿ ಎಕ್ಸ್ಪೋಸ್ ಆಗುವಂಥದ್ರಲ್ಲಿ ನಮಗಿಂತ ಜಾಸ್ತಿ ಮಕ್ಕಳಿರ್ತಾರೆ. ಅವರು ಸ್ಕೂಲ್ಗೆ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ಅಥವಾ ಆಟೋದಲ್ಲಿ ಹೋಗ್ತಾರೆ, ಅಥವಾ ವೆಹಿಕಲಲ್ಲಿ ಹೋಗ್ತಾರೆ. ಸ್ಕೂಲ್ ವಾತಾವರಣ, ಅಲ್ಲಿನ ಮಕ್ಕಳು, ಅಲ್ಲಿನ ಟೀಚರ್ಸು, ಅಲ್ಲಿನ ಸ್ಟಾಫು, ಅಲ್ಲಿ ಮೈದಾನ, ಅಲ್ಲಿ ಆಟಗಳು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಇನ್ನು ಮನೆಗೆ ಬರಬೇಕಾದ್ರೆ, ಮನೆಗೆ ಬಂದ ಮೇಲೆ ಇನ್ನು ಹೊರಗಡೆ ಟ್ಯೂಷನ್ಸು, ಇನ್ನು ಹೊರಗಡೆ ಸಿನಿಮಾಗೆ ಹೋದಾಗ, ಅಥವಾ ಬೇರೆ ಎಲ್ಲಾದರೂ ಹೊರಗಡೆ ಟೂರ್ಗೆ, ಟ್ರಿಪ್ಗೆಲ್ಲ ಹೋದಾಗ, ಸೊ ಪ್ರಕೃತಿಗೆ ಜಾಸ್ತಿ ಎಕ್ಸ್ಪೋಸ್ ಆಗುವಂಥದ್ರಲ್ಲಿ ಮಕ್ಕಳ ಬಾಡಿ ಕೂಡ ಒಂದು. ಸೊ 2 ವರ್ಷದ ಒಳಗಡೆ ಕೂಡ ತಾಯಿಯ ಹಾಲಿನ ಆರೈಕೆ ಇರುತ್ತೆ, ಜೊತೆಗೆ ಒಂದಷ್ಟು ಮನೆ ಊಟನೂ ಕೊಡ್ತಾ ಇರ್ತೀವಿ. ಬಟ್ ಒಂದು ಸ್ವಲ್ಪ ಒಂದು 3 ವರ್ಷ, 4 ವರ್ಷ, 5 ವರ್ಷ ಬೆಳೀತಾ ಒಂದಷ್ಟು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರೋಂಥದ್ದು ಕ್ಯಾಲ್ಶಿಯಂ, ಮೂಳೆಗಳ ಬೆಳವಣಿಗೆಗೋಸ್ಕರ, ಹಾಗೆ ಪ್ರೋಟೀನ್, ಮಸಲ್ಸ್ ಬೆಳವಣಿಗೆಗೋಸ್ಕರ, ಹಾಗೆ ಬಯೋಟಿನ್, ಹಾಗೆ ಹೇಳ್ತಾ ಅವರ ಲಿಸ್ಟೇ ಇದೆ. ವಿಟಮಿನ್ BA, BCA ಒಂದಷ್ಟು ಇದೆ. ಆಮೇಲೆ ಟ್ರೇಸ್ ಮಿನರಲ್ಸ್ಗಳು, ಹರ್ಬ್ಸು, ಹೀಗೆಲ್ಲ ಇದೆ. ಇವೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರೆ ಅವ್ರ ಬೆಳವಣಿಗೆ ಜೊತೆಗೆ ಹೆಲ್ತ್ ಕೂಡ ಅವ್ರಿಗೆ ಸೇರಿಕೊಳ್ಳುತ್ತೆ. ಹೆಲ್ತಿಯಾಗಿ ಚೇತರಿಕೆ ಆಗ್ತಾರೆ, ಒಂದಷ್ಟು ದಷ್ಟಪುಷ್ಟವಾಗಿ ಬೆಳೆಯೋದು ಕೂಡ ಸಹಾಯ ಆಗುತ್ತೆ. ಸೊ ಅದಕ್ಕೆ ನಮ್ಮ ಊಟದಲ್ಲಿ ಅವೆಲ್ಲ ಇರಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ಊಟದಲ್ಲಿ ಸಿಗ್ತಾ ಇಲ್ಲ ಈಗ. ಸೊ ಅದಕ್ಕೋಸ್ಕರ ನಾವು ಏನೇನೋ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಲು ಕುಡಿಯೋದು, ಮೊಸರು ತಿನ್ನೋದು, ಮೊಟ್ಟೆ ತಿನ್ನೋದು ಎಲ್ಲ ಮಾಡ್ತಿದ್ದೀವಿ. ಬಟ್ ಅದು ಯಾವುದು ಕೆಟ್ಟದ್ದು ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಒಂದಷ್ಟು ನ್ಯೂಟ್ರಿಷನ್ಸ್, ಒಂದು 10ರಿಂದ 12 ನ್ಯೂಟ್ರಿಯೆಂಟ್ಸು ಇದ್ದರೆ ಒಳ್ಳೆಯದು ಅಟ್ಲೀಸ್ಟ್. ಸೊ ಅದಕ್ಕೆ ಒಂದಷ್ಟು ಬೆಸ್ಟ್ ಸ್ನ್ಯಾಕ್ಸ್ನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಹರ್ಬಲ್ ಲೈಫ್ದು ಡೈನೋ ಶೇಕ್ ಅಮೇಝಿಂಗ್ ಪ್ರಾಡಕ್ಟ್ಸ್ಗಳಲ್ಲಿ ಒಂದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಹರ್ಬಲ್ ಲೈಫ್ಗೆ ಬಂದ ಮೇಲೆ 2018ರಲ್ಲಿ ನಾನು ಶುರು ಮಾಡಿದ್ದು ಫಸ್ಟ್ ಸಪ್ಲಿಮೆಂಟ್ಸ್ ಡೈನೋ ಶೇಕೆ. ಯಾಕಂದ್ರೆ ನಾನೇನು ಚಿಕ್ಕ ಮಗು ಇರಲಿಲ್ಲ ಆಗ. ಬಟ್ ನನಗೇನೋ ಅದ್ರ ರಿಸಲ್ಟ್ಸು, ಅದರದ್ದು ಏನೊಂದು ಇನ್ಫಾರ್ಮೇಷನ್ ಕೇಳಿಸ್ಕೊಂಡ್ಮೇಲೆ ನನಗೆ ಇದು ಬೇಕೇ ಬೇಕು ಅಂತ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದಂತಹ ಪ್ರಾಡಕ್ಟ್ಸ್ಗಳಲ್ಲಿ ಫಸ್ಟ್ ಪ್ಲೇಸಿಗೆ ಬರೋದಿದು. ನಾನು ಅದನ್ನ ಈ ಲಾಸ್ಟ್ ಡೈನೋ ಶೇಕ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇವತ್ತು ಆ ಡೈನೋ ಶೇಕ್ ಸ್ಟ್ರಾಬೆರಿ, ಅನ್ಫಾರ್ಚುನೇಟ್ಲಿ ನನಗೆ ಚಾಕ್ಲೇಟ್ ಇಷ್ಟ, ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಬಟ್ ಇವತ್ತು ನಮ್ಮ ಹತ್ರ ಸ್ಟ್ರಾಬೆರಿ ಫ್ಲೇವರ್ ಇದೆ. ಇದರಲ್ಲಿ 2 ಫ್ಲೇವರ್ ಸದ್ಯಕ್ಕೆ ಇಂಡಿಯಾದಲ್ಲಿ ಅವೈಲೇಬಿಲಿಟಿ ಇರೋದು. ಸೊ ಹಂಗಾಗಿ ಇವತ್ತು ನಮ್ಮ ಸ್ಟ್ರಾಬೆರಿ ಬಗ್ಗೆ ಇದು ಮಾಡ್ತೀನಿ. ಸೊ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ಸ್ ಎರಡೂ ಕೂಡ ಸೇಮ್, ಟೇಸ್ಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಇದು ಸ್ಟ್ರಾಬೆರಿ, ಅದು ಚಾಕ್ಲೇಟ್. ಬಟ್ ನನ್ನ ಪರ್ಸ್ನಲಿ ಚಾಕ್ಲೇಟ್ ನಾನು ಇಷ್ಟಪಡ್ತೀನಿ. ಸ್ಟ್ರಾಬೆರಿ ಶೇಕ್ ಜೊತೆ ಚೆನ್ನಾಗಿರುತ್ತೆ, ಅಥವಾ ಶೇಕ್ ಮಾಡಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಅದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನನಗಲ್ಲೋ ಅನಿಸುತ್ತೆ. ಓಕೆ, ನೋಡೋಣ. ಫಸ್ಟ್ ಆಫ್ ಆಲ್ ಇದರಲ್ಲಿ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಏನೇನಿದೆ ಅನ್ನೋದ್ರ ಬಗ್ಗೆ ಫಸ್ಟು ಮಾತಾಡ್ತಾ ಬರೋಣ. ಸೊ ಇದರಲ್ಲಿ ಡೈನೋ ಶೇಕ್ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಷನ್, ಚಿಲ್ಡ್ರನ್ಸ್ ಡ್ರಿಂಕ್ ಮಿಕ್ಸ್ ಅಂತ ಹೈಲೈಟ್ ಮಾಡಿ ಕೊಟ್ಟಿರೋವಂಥದ್ದು. ನೆಕ್ಸ್ಟು ಇದರಲ್ಲಿ ಫುಡ್ ಪ್ರಾಡಕ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿರೋದು, ನೆನ್ಪಿಟ್ಕೊಳ್ಳಿ. ಇದು ಮೆಡಿಸನ್ ಅಲ್ಲ, ಇದು ಫುಡ್ ಪ್ರಾಡಕ್ಟ್, ಇದು ಸ್ನ್ಯಾಕ್ ಥರ ಅಷ್ಟೇ. ಸೊ ಇದರಲ್ಲಿ ಒಂದು ಸ್ಕೂಪಲ್ಲಿ ಲೆಕ್ಕ ಹಾಕೊಳ್ತಾ ಬಂದರೆ 39-39.5 ಕ್ಯಾಲೋರೀಸ್ ಇರುತ್ತೆ ಅಷ್ಟೇ, ಅದು ಮ್ಯಾಟ್ರೇ ಆಗೋಲ್ಲ. ನೆಕ್ಸ್ಟು ಪ್ರೋಟೀನ್ ಬಂದು 3 ಗ್ರಾಮ್ ಇರುತ್ತೆ. ಸೊ ನಿಮಗೆ ಅರ್ಧ ಹಾಲನ್ನು ಕಾಯಿಸದೆ ಹಾರಿಸದೆ ಕುಡಿದ್ರೆ ಎಷ್ಟು ಪ್ರೋಟೀನ್ ಬರುತ್ತೋ ಇದು ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಪ್ರೋಟೀನ್ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ತುಂಬ ಸೇವಿಂಗ್ಸ್ ಆಗುತ್ತೆ. ಆ ದುಡ್ಡು ಪ್ಲಸ್ ಟೈಮ್ ಪ್ಲಸ್ ನಿಮ್ಮದೆಲ್ಲ ಅರ್ಧ ಲೀಟ್ರ್ ಹಾಲು ಮಕ್ಕಳು ಕುಡಿಯೋಕೆ ಆಗೋದಿಲ್ಲ. ಮತ್ತು ಅದಕ್ಕೆ ನೀರು ಹಾಕ್ಬೇಕು, ಕಾಯಿಸ್ಬೇಕು, ಆರಿಸ್ಬೇಕು, ಸಕ್ಕರೆ ಹಾಕಬೇಕು. ಬಟ್ ಇದೆಲ್ಲ ರೆಡಿ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ವಿಷಯದಲ್ಲಿ ಇದು ಜೆಮ್ ಆಫ್ ದ ಪರ್ಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ 6.5 ಗ್ರಾಮ್ನಷ್ಟು ಕಾರ್ಬ್ಸ್ ಇರುತ್ತೆ. ಸೊ ಕಾರ್ಬ್ಸ್ ಕೂಡ ಮಕ್ಕಳಿಗೆ ಬೇಕೇ ಬೇಕು ಇನ್ಸ್ಟೆಂಟ್ ಎನರ್ಜಿಗೋಸ್ಕರ. ಸೊ ಅದು ಇದರಲ್ಲೇ ಆ್ಯಡ್ ಮಾಡಿದ್ದಾರೆ. ಮತ್ತು ಒಂದಷ್ಟು ಶುಗರ್ ಕೂಡ ಬೇಕು. ಸೊ ಶುಗರ್ ಕೂಡ ಇದರಲ್ಲಿ ಇದೆ, ಬೇಕೇ ಬೇಕು. ಮಕ್ಕಳಿಗೆ ಆಟ ಆಡ್ತಾರೆ, ಓಡಾಡ್ತಾರೆ, ಓಕೆ, ಸ್ವಲ್ಪ ಎನರ್ಜಿ ಬೇಕಾಗುತ್ತೆ, ಇದರಲ್ಲಿ ಶುಗರ್ ಇದೆ. ಬಟ್ ತುಂಬ ಅಲ್ಲ, ಜಸ್ಟ್ 6 ಗ್ರಾಮ್ಸ್ ಇರುತ್ತೆ. ನೀವು ಹಾಲಿಗೆ, ಕಾಫಿ ಪುಡಿಗೆ, ಬೂಸ್ಟು, ಬೋರ್ಮಿಟಾ ಕಂಪೇರ್ ಮಾಡಿದ್ರೆ ಅದು ಬೀದರ್ ಅಂದರೆ ಇದು ಚಾಮರಾಜನಗರ ಹಂಗೆ ಅಂದ್ಕೊಳ್ಳಿ, ಅಷ್ಟು ಡಿಫ್ರೆನ್ಸ್ ಇರುತ್ತೆ.
ರೈಟ್. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾಚುರೇಟ್ ಫ್ಯಾಟು, ಟ್ರಾನ್ಸ್ ಫ್ಯಾಟು ಏನೂ ಇಲ್ಲ. ಕೊಲೆಸ್ಟ್ರಾಲು ಇದ್ರ ಮಿಲ್ಕ್ ಪ್ರಾಡಕ್ಟ್ ಆಗಿರೋದ್ರಿಂದ 1.2 ಮಿಲಿಗ್ರಾಮ್ಸ್ ಅಷ್ಟಿರುತ್ತೆ. ನೆಕ್ಸ್ಟ್ ಬರೀ ಸೋಡಿಯಂ 12 ಮಿಲಿಗ್ರಾಮ್ಸ್ ಇಷ್ಟಿರುತ್ತೆ. ಈಗ ಮೇಯ್ನ್ ಟಾಪಿಕಿಗೆ ಬಂದರೆ ವಿಟಮಿನ್ಸ್ ಬಗ್ಗೆ. ವಿಟಮಿನ್ ಎ ನೆನ್ಪಿಟ್ಕೊಳ್ಳಿ, ಇದು ಬೀಟಾ ಕೆರಟಿನ್ ಅಲ್ಲ. ಬೀಟಾ ಕೆರಟಿನ್ ಇಸ್ ಡಿಫ್ರೆಂಟ್ ಫಾರ್ಮ್. ಬೀಟಾ ಕೆರಟಿನ್ ಆಮೇಲೆ ನಮ್ಮ ಲಿವರು ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ಡೈರೆಕ್ಟ್ ವಿಟಮಿನ್ ಎನೇ ಇರೋದ್ರಿಂದ ಇದು ಆ್ಯಕ್ಚುಲಿ ತುಂಬ ಬೆನಿಫಿಟ್ಸ್ ಇರುತ್ತೆ. ಆ್ಯಕ್ಚುಲಿ ಒಬ್ಬ ಮನುಷ್ಯನಿಗೆ 1000 ಮಿಲಿಗ್ರಾಮ್ ಅಷ್ಟಂತರೂ ಬೇಕೇ ಬೇಕು. ಬಟ್ ಇದರಲ್ಲಿ 150 mcg ಎಷ್ಟಿದೆ ಮಕ್ಕಳಿಗೆ, ಇದು 150 mcg ಎಷ್ಟಿದೆ. ಸೊ ನೆಕ್ಸ್ಟ್ ವಿಟಮಿನ್ ಸಿ 7.5 ಮಿಲಿಗ್ರಾಮ್. ಇದಂತೂ ಅಮೇಝಿಂಗ್. ವಿಟಮಿನ್ ಸಿ ಮರ ಸೂಪರ್. ಇದು ತುಂಬ ಆ್ಯಂಟಿ ಆಕ್ಸಿಡೆಂಟ್, ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಲ್ಲಿ ವಿಟಮಿನ್ ಎ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ವಿಟಮಿನ್ ಸಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿಟಮಿನ್ ಡಿ ಬೇಕು. ವಿಟಮಿನ್ ಇನೂ ಇದೆ, ನಯಾಸಿನ್ ಇದೆ, 2.5 ಗ್ರಾಮ್ ನಯಾಸಿನ್ ಇದೆ ಅಂತ ಒಳ್ಳೊಳ್ಳೆ ಐಟಮ್. ಆ್ಯಂಡ್ ನೆಕ್ಸ್ಟ್ ಬಂದ ವಿಟಮಿನ್ B5 ಇದೆ, ಸೂಪರ್ ಪ್ರಾಡಕ್ಟ್. ನೆಕ್ಸ್ಟ್ ವಿಟಮಿನ್ B6, ವಿಟಮಿನ್ B1, ಫೋಲಿಕ್ ಆ್ಯಸಿಡ್ ಕೂಡ ಇದೆ ಇದರಲ್ಲಿ, ಬಯೋಟಿನ್ ಕೂಡ ಇದೆ. ನೆಕ್ಸ್ಟ್ ವಿಟಮಿನ್ B12 ಕೂಡ ಇದೆ. ತುಂಬ ಜನ ಮಕ್ಕಳಂತಲ್ಲ, ದೊಡ್ಡವ್ರಿಗೂ ಚಿಕ್ಕವ್ರಿಗೆ ಎಲ್ಲರೂ ಕೂಡ ವಿಟಮಿನ್ B12 ತುಂಬ ಡಿಫಿಷಿಯನ್ಸಿ ಜಾಸ್ತಿ ಆಗಿದೆ. ಸೊ ಇದು ಕೂಡ ಫುಲ್ಫಿಲ್ ಮಾಡೋಕ್ಕೆ ಇದರಲ್ಲಿ ಒಂದು ಅಮೇಝಿಂಗ್ ಕ್ವಾಲಿಟಿ ಹಾಕಿದ್ದಾರೆ. ಸೊ ಇದರಲ್ಲಿ ಒಬ್ಬ ಮನುಷ್ಯನ 20% ಬಯೋಟಿನ್ ಇದರಲ್ಲೇ ಸಿಕ್ಬಿಡ್ತದೆ. ಎಂಥ ಪ್ರಾಡಕ್ಟ್ ನೋಡಿ, ಎಷ್ಟಿದೆ ಅಂತಲೂ ಹೇಳ್ತೀನಿ. 4 ಮಿಲಿಗ್ರಾಮ್ ಮೈಕ್ರೋಗ್ರಾಮ್ನಷ್ಟು ಇದರಲ್ಲಿ ಇದೆ. ಸೊ ಹಂಗಾಗಿ ಇದನ್ನ ಧೈರ್ಯವಾಗಿ ಆರಾಮಾಗಿ ನಿಮ್ಮ ಮಕ್ಕಳಿಗೆ ಕೊಡಬಹುದು. ನೆಕ್ಸ್ಟು ವಿಟಮಿನ್ B2, ವಿಟಮಿನ್ K1 ಇದೆ ನೋಡಿ, ಎಂಥ ಐಟಮ್ ಇದು. ರಿಕೆಟ್ಸ್ ಕಾಯಿಲೆ ಇವೆಲ್ಲ ಇರುತ್ತಲ್ಲ, ಅವಕ್ಕೆಲ್ಲ ಇದೆಲ್ಲ ದೊಡ್ಡ ರಾಮಬಾಣ. ಇವೆಲ್ಲ ತೊಗೊಂಡ್ರೆ ಮಕ್ಕಳಿಗೆ ಯಾವುದೇ ರೀತಿ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರದೇ ಇರೋ ಹಾಗೆ ನಮ್ಮ ಬಾಡಿಗೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬರಲಿ ಇದರಲ್ಲಿ ಮಾತ್ರ ಇಷ್ಟೇ ಅಲ್ಲ, ಮೇಯ್ನ್ ಬೇಕಾಗಿರೋ ಕಂಟೆಂಟ್ ಕ್ಯಾಲ್ಸಿಯಂ, ಐರನ್ ಡಿಫಿಷಿಯನ್ಸಿ ಇರುತ್ತೆ ಮಕ್ಕಳಿಗೆ, ಮತ್ತು ಅಯೋಡಿನ್ ಕೊರತೆ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ ಚಿಕ್ಕ ವಯಸ್ಸಲ್ಲಿ. ನೆಕ್ಸ್ಟು ಕ್ರೋಮಿಯಂ ಕೂಡ ಇದೆ ಇದರಲ್ಲಿ, ಎಂಥ ಸೂಪರ್ ಐಟಮ್ ಇದು. ಪೊಟ್ಯಾಸಿಯಮ್ ಕೂಡ ಇದೆ. ಕ್ರೋಮಿಯಂ, ಪೊಟ್ಯಾಷಿಯಂ, ಅಯೋಡಿನ್, ಐರನ್, ಕ್ಯಾಲ್ಸಿಯಂ ಇದು ಇದರಲ್ಲಿರುವಂತಹ ಮೇಜರ್ ಮಿನರಲ್ಸ್ಗಳಿದೆ. ನೆಕ್ಸ್ಟ್ ಬಂದು 2 ಸ್ಕೂಪ್ ಆ್ಯಡ್ ಮಾಡಬಹುದು. RDA ನಾಟ್ ಎಸ್ಟಾಬ್ಲಿಷ್ ಕೊಟ್ಟಿದೆ. ಇದರಲ್ಲಿ ಬಂದು 1 ರಿಂದ 3 ವರ್ಷದ ಒಳಗಡೆ 1 ಸ್ಕೂಪು, 7 ರಿಂದ 9 ವರ್ಷದ ಆಜುಬಾಜಿನ ಮಕ್ಕಳಿಗೆ 2 ಸ್ಕೂಪ್ನ ಯೂಸ್ ಮಾಡ್ಬೋದು ಅಂತ ರೆಕಮೆಂಡ್ ಮಾಡಿದ್ದಾರೆ. ಇಟ್ಸ್ ಓಕೆ, 1 or 2 ಸ್ಕೂಪ್ಸ್, ಇಟ್ಸ್ ಗುಡ್ ಫಾರ್ ಹೆಲ್ತ್. ಬೆಟರ್ ಇದನ್ನ ತೊಗೊಳೋಕ್ಕಿಂತ ಮುಂಚೆ ನೀವು ಕೋಚ್ನ ಕನ್ಸಲ್ಟ್ ಮಾಡಿ, ಸೊ ಅವ್ರದ್ದು ಗೈಡ್ಲೈನ್ಸ್ ಪ್ರಕಾರ ಇದನ್ನು ನೀವು ತೊಗೊಂಡ್ರೆ ಆ್ಯಕ್ಚುಲಿ ಬೆನಿಫಿಟ್ ಸೂಪರಾಗಿರುತ್ತೆ. ಸಖತ್ ಪ್ರಾಡಕ್ಟ್ಸ್. ಏನೋ ನಾವು ಮಕ್ಕಳು ಕೊಟ್ಟು ಹಾಳು ಮಾಡಿ ಬರೀ ಶುಗರಿ ಐಟಮ್ಸ್ಗಳನ್ನ, ಮೈದಾ ಐಟಮ್ಸ್ಗಳನ್ನ ಕೊಟ್ಟು ಅವ್ರನ್ನ ಹಾಳು ಮಾಡೋ ಬದಲು ಇದು ಬಹಳ 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 ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. 200 ಗ್ರಾಮ್ ಡಬ್ಬ ಇದು. ಈ ಥರದ್ದು 2-3 ಡಬ್ಬ ತೊಗೊಂಡ್ಬಿಟ್ರೆ ನಿಮಗೆ 1 ಮಂತಿಗೆ ಬೇಜಾನಾಗುತ್ತೆ. ಬಟ್ ಹಾಗಂತ ಹೇಳಿ ಇದನ್ನ ಯಾವುದೋ ಆನ್ಲೈನ್ಗಳಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಯಾಕಂದರೆ ಈ ಪ್ರಾಡಕ್ಟ್ಸ್ಗಳು ಎಕ್ಸ್ಕ್ಲೂಸಿವ್, ಅವೈಲೇಬಲ್ ಓನ್ಲಿ ಆಥರೈಸ್ ಕೋಚ್ ಹತ್ರ ಮಾತ್ರ. ಸೊ ಅವ್ರ ಹತ್ರ ತೊಗೊಂಡು ಅವರ ಗೈಡ್ಲೈನ್ಸ್ ಪ್ರಕಾರ ಇದನ್ನ ಯೂಸ್ ಮಾಡಿ. ಬ್ಲೈಂಡಾಗೆ ತೊಗೋಬೇಡಿ. ಬ್ಲೈಂಡಾಗಿ ಇದೆ ಅಂತಲ್ಲ, ನೀವು ಹರ್ಬಲ್ ಲೈಫ್ದು ಯಾವ ಪ್ರಾಡಕ್ಟ್ಸ್ ಕೂಡ ಬ್ಲೈಂಡಾಗಿ ತೊಗೊಳ್ಬೇಡಿ. ಇಟ್ಸ್ ಮೈ ಸ್ಟ್ರಾಂಗ್ ರೆಕಮೆಂಡ್. ಸೊ ಇದಕ್ಕೆ ಪ್ರಾಪರ್ ಕೋಚಿಂಗ್ ಇರಬೇಕು, ಒರಿಜಿನಲ್ ಪ್ರಾಡಕ್ಟ್ಸ್ ಇರಬೇಕು, ನಿಮ್ಮ ಹೆಸರಲ್ಲಿ ಬಿಲ್ ಇರಬೇಕು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಏನೋ ಬ್ಲೈಂಡಾಗೆ ತೊಗೊಳಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಫೋನ್ ಕಾಲ್ಸ್ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲೋ ಪ್ರಾಡಕ್ಟ್ಸ್ ತೊಗೊಳ್ತಾರೆ, ನನಗೆ ಫೋನ್ ಮಾಡ್ತಾರೆ. ಸೊ ಯಾರು ID ಮಾಡಿಸ್ತಾರೆ ಅಂತ. ನಿಮ್ಗೆ IDಗೋಸ್ಕರ ಬಂದರೆ ರಿಸಲ್ಟ್ಸ್ಗೋಸ್ಕರ ಬಂದ್ರಾ? ದಟ್ ಈಸ್ ದ ಮೇನ್ ಪಾಯಿಂಟ್. ಐಡಿಯಿಂದ ಏನೂ ಸಿಗೋಲ್ಲ, ಒಂದು 200 ರೂಪಾಯಿ ಕಮ್ಮಿ ಸಿಗುತ್ತೆ ಅಷ್ಟೇ ಪ್ರಾಡಕ್ಟ್ಸ್. ಅದರಿಂದ ನಿಮಗೆ ರಿಸಲ್ಟ್ಸ್ ಬರೋಲ್ಲ. ನಿಮಗೆ ರಿಸಲ್ಟ್ಸ್ ಬರೋದು ಒರಿಜಿನಲ್ ಪ್ರಾಡಕ್ಟ್ಸ್ ಪ್ಲಸ್ ಕೋಚಿಂಗಿಂದ. ನೀವು ಫೇಲ್ ಆಗೋಂಥ ಪರ್ಸನ್ ಕೂಡ ಅದೇ ಟೆಕ್ಸ್ಟ್ ಬುಕ್ಕೇ ತೊಗೊಳ್ಳೋದು, ಫಸ್ಟ್ ರ್ಯಾಂಕ್ ಹೊಡೆದಿರೋನು ಕೂಡ ಅವ್ರಿಗೆ ಟೆಕ್ಸ್ಟ್ ಬುಕ್ಕೇ ತೊಗೊಳ್ಳೋದು, ಸರಿನಾ? ಬಟ್ ಅವ್ನಿಗೆ ಎಲ್ಲಿ ಎಜುಕೇಷನ್ ಸಿಗುತ್ತೆ, ಸೊ ಕ್ವಾಲಿಟಿಯಲ್ಲಿ ಇರುತ್ತೆ. ಅವ್ನು ಹೆಂಗೆ ಕಲ್ತ್ಕೊಳ್ತಾನೆ, ಅವ್ನು ಹೆಂಗೆ ಟೀಚಿಂಗ್ ಕೊಡ್ತಾರೆ, ಅದ್ರ ಮೇಲೆ ಅವ್ನಿಗೆ ಫಸ್ಟ್ ರ್ಯಾಂಕ್ ಬರೋದು. ಸೊ ನೀವು ಪುಸ್ತಕ ಎಲ್ಲಿ ತೊಗೊಳ್ಳೋದು ಮುಖ್ಯ ಅಲ್ಲ, ಟೀಚರ್ ಜಾಗ ಮುಖ್ಯ ಆಗುತ್ತೆ. ಸೊ ಅದು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಎಲ್ಲ ಪ್ರಾಡಕ್ಟ್ಸಲ್ಲೂ ಖಂಡಿತ ಸಿಗುತ್ತೆ. ಸೊ ಈ ತೊಗೊಂಡಿಷ್ಟು ರಿಸಲ್ಟ್ಸ್ ಬರೋಗಿದ್ದರೆ ಇದನ್ನ ನಮಗೆಲ್ಲ ಯಾಕೆ ಕೊಡೋರು, ಡೈರೆಕ್ಟಾಗಿ ನಿಮಗೆ ಮಾರ್ಕೆಟ್ನಲ್ಲಿ ಇಳಿಸ್ಬಿಟ್ಟಿರೋರು. ನಾರ್ಮಲ್ ಮೆಡಿಕಲ್ ಸ್ಟೋರು, ಜನರಲ್ ಸ್ಟೋರು, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲೂ ಇದನ್ನ ಇಳಿಸಿ ಎಲ್ಲ ಕಡೆನೂ ಓಪನ್ ಆಗಿ ಮಾರಾಟ ಮಾಡಿರೋರು. ಸೊ ಇದಕ್ಕೆ ಕೋಚ್ದು ರಿಕ್ವೈರ್ಮೆಂಟ್ ಇದೆ, ಖಂಡಿತ ಮೋಸ ಹೋಗಬೇಡಿ. ಸೊ ನಿಮಗೆ ಹಾಗೆ ಒರಿಜಿನಲ್ ಪ್ರಾಡಕ್ಟ್ಸ್ ವಿತ್ ಬಿಲ್, ವಿತ್ ಡೆಲಿವರಿ, ವಿತ್ ಕೋಚಿಂಗ್ ಎಲ್ಲನೂ ಬೇಕಂದರೆ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ. ಮತ್ತು ನಿಮಗೆ ಯಾವ ಫ್ಲೇವರ್ ಇಷ್ಟ ಆಯಿತು, ಸ್ಟ್ರಾಬೆರಿ ಆರ್ ಚಾಕ್ಲೇಟ್ ಅಂತ ಹೇಳಿ ಮೆನ್ಷನ್